ನೋಡಿ ನಾನು ಇವಾಗ ಇಷ್ಟು ದಿನ ಪ್ಲಾಸ್ಟಿಕ್ಕೇ ಬಳಸ್ತಿದ್ದೆ. ಇವತ್ತು ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡು ನೋಡಿ ಇಡ್ಲಿ ಹಾಕಿದೆ, ಬಟ್ಟೆ ಹಾಕಿ ಯೂಸ್ ಮಾಡಿದೆ. ನಾನು ಬಟ್ಟೆ ಯೂಸ್ ಮಾಡಿದ್ರೆ ನೋಡಿದ್ರೆ ಕಾಲು ಭಾಗ ಇಡ್ಲಿಗೆ ವೇಸ್ಟ್ ಆಗುತ್ತೆ, ಫಿನಿಶಿಂಗ್ ಬರ್ತಿಲ್ಲ. ನಾನು ಇಡ್ಲಿನೇ 10 ರೂಪಾಯಿ ಕೊಡ್ತಾ ಇದ್ದೀನಿ, ಪ್ಯಾಕಿಂಗ್ 20 ರೂಪಾಯಿ ಮಾಡಿದ್ರೆ ಜನಕ್ಕೆ ಇಲ್ಲ ಬದುಕಾಗುತ್ತಾ? ಕಾಮನ್ ಪೀಪಲ್ಸ್ ಸರ್, ಪ್ಲಾಸ್ಟಿಕ್ ಇಲ್ಲದೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಆದರೆ ಪ್ಲಾಸ್ಟಿಕ್ಕಿಂದ ಆರೋಗ್ಯ ಸಮಸ್ಯೆ ಅಂತಂದರೆ ನಾವು ಅದನ್ನ ಯೂಸ್ ಮಾಡಬಾರ್ದು. ಬ್ಯಾನ್ ಅಂತೀರ, ಹೌದು. ಫ್ಯಾಕ್ಟ್ರಿ ಬಂದ್ ಮಾಡ್ಬೋದಲ್ಲ, ಫ್ಯಾಕ್ಟ್ರಿಗಳನ್ನೇ ಬ್ಯಾನ್ ಮಾಡಿದೆ. ನೀವು ಆ ಸೈಡು ಪರ್ಮಿಷನ್ ಕೊಡ್ತೀರಾ, ಈ ಸೈಡ್ ಯೂಸ್ ಮಾಡಬಾರ್ದು ಅಂದರೆ ಪಬ್ಲಿಕ್ ಸಾಮಾನ್ಯ ಜನ ಏನು ಮಾಡ್ತಾರೆ? ಇದು ಸಂಪೂರ್ಣವಾಗಿ ಫುಲ್ಲು ಸರ್ಕಾರದಿಂದ ಒಂದು ಕವರು ಸಿಗಬಾರ್ದು, ಆ ಥರ ಮಾಡಿದ್ರೇ ಇದಕ್ಕೆ ಸೊಲ್ಯೂಷನ್. ಸರ್, ಪ್ಲಾಸ್ಟಿಕ್ ಇಲ್ಲದೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಆದರೆ ಪ್ಲಾಸ್ಟಿಕ್ಕಿಂದ ಆರೋಗ್ಯ ಸಮಸ್ಯೆ ಅಂತಂದರೆ ನಾವು ಅದನ್ನ ಯೂಸ್ ಮಾಡಬಾರ್ದು, ಖಂಡಿತ ಯೂಸ್ ಮಾಡಬಾರ್ದು. ಅದ್ರ ಆಲ್ಟರ್ನೇಟಿಗೆ ನಮಗೆ ಬಾಳೆ ಎಲೆ ಇದೆ, ಅದನ್ನ ಬಳಸ್ಬೋದು, ಏನು ತೊಂದರೆ ಇಲ್ಲ. ನೋಡಿ ನಾನು ಇವಾಗ ಇಷ್ಟು ದಿನ ಪ್ಲಾಸ್ಟಿಕ್ಕೇ ಬಳಸ್ತಿದ್ದೆ. ಇವತ್ತು ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡು ನೋಡಿ ಇಡ್ಲಿ ಹಾಕಿದೆ, ಬಟ್ಟೆ ಹಾಕಿ ಯೂಸ್ ಮಾಡಿದೆ. ನಾನು ಬಟ್ಟೆ ಯೂಸ್ ಮಾಡಿದ್ರೆ ನೋಡಿದ್ರೆ ಕಾಲು ಭಾಗ ಇಡ್ಲಿಗೆ ವೇಸ್ಟ್ ಆಗುತ್ತೆ, ಫಿನಿಶಿಂಗ್ ಬರ್ತಿಲ್ಲ. ಇದಕ್ಕೆ ಆಲ್ಟರ್ನೇಟಿವ್ ಏನೋ ವ್ಯವಸ್ಥೆ ಮಾಡಬೇಕು. ಮತ್ತು ಇನ್ನೊಂದು ವ್ಯವಸ್ಥೆ ಏನಂತಂದರೆ ನೋಡಿ, ಸ್ಟೀಮ್ ತೊಗೊಬಂದಿದ್ದೀನಿ. ಸ್ಟೀಮ್ ಅದಕ್ಕೋಸ್ಕರ ಸರ್ಕಾರ ಆದೇಶ ಮಾಡಾದ್ಮೇಲೆ ನಾನು ಈ ಥರ ನಾನ್ ಸ್ಟಿಕ್ ತೊಗೊಬಂದಿದ್ದೀನಿ. ಇದಕ್ಕೆಲ್ಲ ಆಲ್ಟರ್ನೇಟ್ ಇದೆ, ಏನು ಸಮಸ್ಯೆ ಏನು ಆಗೋದಿಲ್ಲ, ಮಾಡ್ಬೋದು, ಏನು ತೊಂದರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಇದು ನಾನ್ ಸ್ಟಿಕ್ಕೂ ಆರೋಗ್ಯ ಸಮಸ್ಯೆ ಆದರೆ ಅದನ್ನು ನಮ್ಗೆ ಭಾಳ ಕಷ್ಟ ಆಗಿಬಿಡುತ್ತೆ ಸರ್. ನೋಡಿ, ಬಟ್ಟೆಯಿಂದ ನನಗೆ ಇಷ್ಟು ವರ್ಷ, ನಾನು 18 ವರ್ಷ ಆಯಿತು ಹೋಟ್ಲಿಟ್ಟು. 18 ವರ್ಷದಲ್ಲಿ ನಾನು ಇವತ್ತು ಟ್ರೈ ಮಾಡಿದ್ದೀನಿ ಇದನ್ನ. ಈ ಸಮಸ್ಯೆ ತಿಳ್ಕೊಂಡಾದ್ಮೇಲೆ ಟ್ರೈ ಮಾಡಿದ್ದೀನಿ, ಆದರೆ ನನಗೆ ಭಾಳ ಸಮಸ್ಯೆ ಆಗ್ತಿದೆ ಇದು. ಅದು ಪ್ಲಾಸ್ಟಿಕ್ ಆರೋಗ್ಯ ಸಮಸ್ಯೆನೇ. ಈಗ ಸರ್ಕಾರಕ್ಕೆ ನನ್ನಿಂದ ಏನು ಹೇಳ್ಬೋದು ಅಂತಂದರೆ, ಪ್ಲಾಸ್ಟಿಕ್ ಬಳಸೋದು ಬೇಡ, ಖಂಡಿತವಾಗಿ ಪೂರ್ತಿಯಾಗಿ ನಿಲ್ಲಿಸ್ಬಿಡಲಿ, ಫುಲ್ ಬ್ಯಾನ್ ಮಾಡಿಬಿಡಲಿ. ಕೆಲವು ತಿಂಡಿಗಳ ಕವರ್ಗಳೆಲ್ಲ ಪ್ಲಾಸ್ಟಿಕ್ ಬರುತ್ತೆ, ಎಷ್ಟೋ ಐಟಮ್ಗಳು ಬರೀ ಪ್ಲಾಸ್ಟಿಕ್ ಬರುತ್ತೆ, ಎಲ್ಲ ಪ್ಲಾಸ್ಟಿಕಲ್ಲೇ ಬರುತ್ತೆ. ಆದರೆ ಈ ಪಾರ್ಸಲ್ ಶೀಟ್ಗಳು ಮಾತ್ರ ಅದು ಸೆಕೆಂಡ್ಸ್ ಬರುತ್ತೆ ಅಂತ ವರದಿ ಕೊಡ್ತಾ ಇದ್ದಾರೆ. ನೋಡಿ, ಇವಾಗ ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟು ಅದು ಕ್ಯಾನ್ಸರ್ಗೆ ಹಾನಿಕರ ಅಂತ ಅದರೊಳಗೆ ಬರುತ್ತೆ. ಆದರೆ ಸರ್ಕಾರ ಅದನ್ನ ವ್ಯವಹಾರ ಮಾಡ್ತಿದೆ. ಯಾಕೆ ಅಂದರೆ ಸರ್ಕಾರಕ್ಕೆ ಅದು ಅವ್ರಿಗೆ ಹೋಗುತ್ತೆ, ಅದ್ರೊಳಗೆ ಏನು ಬಗ್ಗೆ ಕಮಿಷನ್ ಹೋಗುತ್ತೋ ಅವ್ರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನ ನಿಲ್ಲಿಸ್ತಿಲ್ಲ. ಆರೋಗ್ಯ ಸಮಸ್ಯೆ ಅಂತ ಹೇಳ್ಬಿಟ್ಟು ಸಿಗರೇಟ್ ಮೇಲೆ ಹಾಕ್ತಾರೆ, ಪ್ಯಾಕೆಟ್ ಮೇಲೆ. ತಂಬಾಕು ಆರೋಗ್ಯ ಸಮಸ್ಯೆಗಾರ, ನೀವು ಅದನ್ನ ಯೂಸ್ ಮಾಡಬೇಡಿ ಅಂತಾರೆ. ಆದರೂ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾರೆ. ಈ ಗುಟ್ಕಾಗೂ ಅಷ್ಟೇ, ಸಿಗರೇಟ್ಗೂ ಅಷ್ಟೇ. ಇದು ಯಾಕೆ ಸರ್ ಬ್ಯಾನ್ ಮಾಡಬಾರ್ದು ಅವರು? ಸರ್, ಇವರು ಸಾರ್ವಜನಿಕರು ಬಾಕ್ಸ್ಗಳನ್ನ ತಂದುಬಿಟ್ರೆ ಕವರು ನಾವು ಕೊಡೋಂಗಿಲ್ಲ. ಅವರೆಲ್ಲ ಅವೇರ್ನೆಸ್ ಬರಬೇಕು. ಈಗ ಅವಾಗ ಚಿಕ್ಕದ್ರಲ್ಲೆಲ್ಲ ನಾವು ಬಾಕ್ಸ್ಗಳನ್ನ ತೊಗೊಂಡೋಗ್ತಿದ್ವಿ. ಇವಾಗ ಯಾರು ಬಾಕ್ಸ್ತಾರಲ್ಲ, ಒಂದು 2 ಇಡ್ಲಿಗೂ ಚಟ್ನಿ ಸಾಂಬಾರು ಎಲ್ಲ ಬೇಕು ಅಂತ ಬರೀ ಕೈಲಿ ಬಂದುಬಿಡ್ತಾರೆ. ಅದರಿಂದ ನಾವೀಗ ಕವರ್ ಬೇಕೇ ಬೇಕು ಅಂತ ಹೋಗಿ ನಾವು ತೊಗೊಂಬಂದ್ಬಿಡ್ತೀವಿ. ಇದು ಸಂಪೂರ್ಣವಾಗಿ ಫುಲ್ಲು ಸರ್ಕಾರದಿಂದ ಒಂದು ಕವರು ಸಿಗಬಾರ್ದು, ಆ ಥರ ಮಾಡಿದ್ರೇ ಇದಕ್ಕೆ ಸೊಲ್ಯೂಷನ್ ಸರ್. ಅದಕ್ಕೆ ಅದ್ರ ತಕ್ಕನಾಗಿ ಅವರು ರೇಂಜನ್ನು ಹಂಗೆ ಇರುತ್ತಲ್ಲ ಸರ್. ಅವ್ರಿಗೆ ಒಂದು 2 ಇಡ್ಲಿ ತಿನ್ನಬೇಕು ಅಂದ್ರೆ 30, 40, 50 ರೂಪಾಯಿ ಆ ಥರ ಇರುತ್ತೆ. ಬರೀ 10 ರೂಪಾಯಿ. ನಮ್ಮಂಥ ಸಣ್ಣ ಹೋಟ್ಲೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ಸಣ್ಣ ಬಡವರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಎಲ್ಲ ಮಾಡೋದು ಸಿಲ್ವರ್ ಕವರ್ ಅದೇ ಎಲ್ಲ ಸಿಲ್ವರ್ ಯೂಸ್ ಮಾಡ್ತಿದ್ದೀವಲ್ಲ ಅಷ್ಟ. ಅದೇ ಓನರ್ಗಳಿಗೆ ಈಗ ತೊಂದರೆ ಏನು ಮಾಡೋಕ್ಕಾಗಲ್ಲ, ಮಾಡ್ತಿದ್ದಾರೆ. ಏನೋ ತೊಂದರೆ ಇಲ್ಲ. ಅದೆಲ್ಲ ಬಟರ್ ಶೀಟೆಲ್ಲ ನಿಲ್ಲಿಸಿದ್ದೀವಿ, ಸಿಲ್ವರ್ ಪ್ಯಾಕಿಂಗ್ ಮಾಡ್ತೇವಲ್ಲ ಈಗ, ಅದಕ್ಕೆ ತೊಂದರೆ ಮಾಡಲ್ಲ ಸರ್. ಏನಿಲ್ಲ ಸರ್, ಫೈನ್ ಏನಿಲ್ಲ, ಓನರ್ ಇದ್ದಾರೆ, ಅವರಿಂದ ಇದು ಮಾಡ್ತಾರೆ. ನಿರ್ಧಾರ ಒಳ್ಳೆಯದೇ ಸರ್. ಪ್ಲಾಸ್ಟಿಕ್ ಇಲ್ಲ ಅಂದರೂ ಏನು ತೊಂದರೆ ಇಲ್ಲ. ಆಲ್ಟರ್ನೇಟಿವ್ ಏನಾದ್ರು ಒಂದು ಫಾರ್ಮ್ ಮಾಡಬೇಕಲ್ವಾ? ಈಗ ಜಸ್ಟ್ ನೀವು ಬ್ಯಾನ್ ಅಂತೀರ, ಹೌದು. ಫ್ಯಾಕ್ಟ್ರಿ ಬಂದ್ ಮಾಡ್ಬೋದಲ್ಲ, ಫ್ಯಾಕ್ಟ್ರಿಗಳನ್ನೇ ಬ್ಯಾನ್ ಮಾಡಿದೆ. ನೀವು ಆ ಸೈಡು ಪರ್ಮಿಷನ್ ಕೊಡ್ತೀರಾ, ಈ ಸೈಡ್ ಯೂಸ್ ಮಾಡಬಾರ್ದು ಅಂದರೆ ಪಬ್ಲಿಕ್ ಸಾಮಾನ್ಯ ಜನ ಏನು ಮಾಡ್ತಾರೆ? ನಮ್ಮದೆಲ್ಲ ಚಿಕ್ಕ ಪುಟ್ಟ ಹೋಟ್ಲು. ಈಗ ಕಂಟೈನರ್ ಮಾಡೋಕ್ಕೆ, ಇಲ್ಲ ನಿಮಗೆ ಪ್ಯಾಕಿಂಗಿಗೆ ಒಂದು 20-30 GST ಆ್ಯಡ್ ಮಾಡೋಕ್ಕೆ ನಮ್ಮದೆಲ್ಲ ಚಿಕ್ಕ ಪುಟ್ಟ ವ್ಯವಹಾರ. ಅದೇ ಅಕಸ್ಮಾತ್ ನಿಮಗೆ ದೊಡ್ಡ ಹೋಟ್ಲುಗಳಿಗೆ ಹೋದರೆ ಎಲ್ಲ ಆ್ಯಡ್ ಮಾಡ್ತಾರೆ. ನಮ್ಮ ಚಿಕ್ಕ ಪುಟ್ಟ ಹೋಟ್ಲಲ್ಲಿ ಈಗ ನೋಡಿ 10 ರೂಪಾಯಿ ಇಡ್ಲಿ ಮಾಡ್ತಾಯಿದ್ದೀನಿ. ಇವತ್ತಿನ ರೇಟ್ ಏನಿದೆ, 10 ರೂಪಾಯಿ ಇಡ್ಲಿ ಕೊಟ್ಟು ನಾನು ಪ್ಯಾಕಿಂಗ್ 20 ರೂಪಾಯಿ ಚಾರ್ಜ್ ಅಂದರೆ ಜನ ತೊಗೊಳಕ್ಕಾಗುತ್ತಾ? ನಾವು ಬದುಕೋಕ್ಕಾಗತ್ತಾ? ಇದೆಲ್ಲ ಸ್ವಲ್ಪ ಆಲ್ಟರ್ನೇಟಿವ್ ಇದೆ. ಯಾವ ಥರ ಗೊತ್ತಾ? ಕಂಟೈನರ್ಗಳು ಇಲ್ಲ ಆ ಥರದ ಕಾಲ ನಾನು ಬರೀ ಪಾರ್ಸಲ್ ಪ್ಯಾಕಿಂಗ್ ಚಾರ್ಜೇ ಒಂದು 15-20 ಮಾಡಬೇಕಾಗುತ್ತೆ. ನಾನು ಇಡ್ಲಿನೇ 10 ರೂಪಾಯಿ ಕೊಡ್ತಾಯಿದ್ದೀನಿ, ಪ್ಯಾಕಿಂಗ್ 20 ರೂಪಾಯಿ ಮಾಡಿದ್ರೆ ಜನಕ್ಕೆ ಇಲ್ಲ ಬದುಕೋಕ್ಕಾಗುತ್ತಾ? ಕಾಮನ್ ಪೀಪಲ್ಸ್. ಪ್ಲಾಸ್ಟಿಕ್ ಎಲ್ಲೆಲ್ಲ ಯೂಸ್ ಆಗ್ತಾ ಇದೆ ನಿಮಗೆ? ಈಗ ಪ್ಯಾಕಿಂಗ್ ಅಂದರೆ ಪಾರ್ಸಲ್ ಎತ್ಕೊಂಡು ಹೋಗೋಕ್ಕೆ, ಕ್ಯಾರಿ ಮಾಡೋಕ್ಕೆ, ಈ ಥರ ಎಲ್ಲ ಯೂಸ್ ಆಗ್ತಾಯಿದೆ. ಈಗ ಸರ್ಕಾರದ ಕಡೆಯಿಂದ ಯಾರಾದರೂ ಹೋಟೆಲ್ಗೆ ಬಂದು ಚೆಕ್ ಮಾಡೋದಕ್ಕೆ
ಚೆಕ್ ಮಾಡೋಕ್ಕಂದ್ರೆ ಇವರೆಲ್ಲ ಬರ್ತಾ ಇರ್ತಾರೆ, ಕಾರ್ಪೊರೇಷನ್ ಅವ್ರು ಬರ್ತಾ ಇರ್ತಾರೆ. ಫೈನ್ ಎಲ್ಲ ತುಂಬ ಸತಿ ಕಟ್ಟಿದ್ದೀವಿ. ಎಷ್ಟು ಫೈನ್ ಆಗ್ತಾರೆ ಪ್ಲಾಸ್ಟಿಕ್ಗೆ? ಸರ್ ಅದು ಇರುತ್ತೆ ಸರ್, ಸ್ಲಿಪ್ಪಲ್ಲ ಮಿನಿಮಮ್ ಇಷ್ಟು ಅಂತಲ್ಲ, ಅದ್ರ ಮೇಲೆ ಇದು ಮಾಡ್ತಾರೆ. ಈಗ ಹೋಟೆಲ್ಗೆ ಹಾಲು ಬರುತ್ತಲ್ವಾ, ಅದು ಪ್ಲಾಸ್ಟಿಕ್? ಅದೇ ನಾನು ಹೇಳ್ತಿದ್ದೆ, ಈಗ ನಂದಿನಿ ಹಾಲು ಎಲ್ಲ ಬರುತ್ತಲ್ಲ ಸರ್, ಅದಕ್ಕೋಸ್ಕರ ನಂದಿನಿ ಹಾಲು ಟೆಟ್ರಾಬ್ಯಾಕಲ್ಲಿ ಬರುತ್ತಾ, ಇಲ್ಲ ನಿಮಗೆ ಇದರಲ್ಲಿ ಅದು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಅಲ್ಲ. ಅದು ನಾನು ಮಾರ್ಷಲ್ ಹತ್ರ ಕೇಳಿದ್ರೆ ಅದು ಡಿಗ್ರೇಡಬಲ್ ಅಂತ ಹೇಳ್ತಾರೆ. ಡಿಗ್ರೇಡಬಲ್ ಸರ್ ಅದು. ಈಗ ಎಷ್ಟು ಕಡೆ ಈಗ ನಾವೇ ಊರ ಕಡೆ ಎಲ್ಲ ಉಳುವಾಗ ಇನ್ನೊಂದು ಮಾಡುವಾಗ ಹಾಲು ಪ್ಯಾಕೆಟ್ ಎಷ್ಟೋ ವರ್ಷದ ಹಳೇದೆಲ್ಲ ಸಿಕ್ಕಿರೋದು ಇದೆ. ಅದಕ್ಕೋಸ್ಕರ ಅದು ಈಗ ಡಿಗ್ರೇಡಬಲ್ ಅಂತ. ಡಿಗ್ರೇಡಬಲ್ ಅಲ್ಲ, ಮನವಿ ಏನು ಅಂತ ಈಗ ಸರ್ಕಾರ ಹೇಳಿದ್ರೆ ಆಲ್ಟರ್ನೇಟಿವ್ ಬೇಕು ಸರ್. ಏನು ನಿಮ್ದೇನಾದರೂ ಸಲಹೆ? ಸಲಹೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿ, ಒಳ್ಳೆಯದು, ಆರೋಗ್ಯಕ್ಕೆ ಕೆಟ್ಟದ್ದಿದೆ, ಒಳ್ಳೆಯದು, ತೊಂದರೆ ಇಲ್ಲ. ಅದೇ ಥರ ನಮಗೀಗ ಆಲ್ಟರ್ನೇಟಿವ್ ಏನಾದ್ರು ಬೇಕಲ್ಲ, ಆಲ್ಟರ್ನೇಟಿವ್ ಏನಾದ್ರು ಸರ್ಕಾರನೇ ಮಾಡಬೇಕು, ಇನ್ನು ಯಾರು ನಾವು ಮಾಡೋಕ್ಕಾಗಲ್ಲ. ಈಗ ಏನು ಹೇಳ್ತಾರಂದರೆ ಪ್ರತಿಯೊಬ್ಬರು ಈಗ ಬಾಕ್ಸ್ಗಳು ಕ್ಯಾರಿ ಮಾಡಿ ಅಂತಾರೆ, ಸ್ಟೀಲ್ ಬಾಕ್ಸ್. ಈಗ ನೀವೊಬ್ಬರು ಕೆಲ್ಸಕ್ಕೆ ಹೋಗೋರು, ನೀವು ಹೊರಗಡೆ ಹೋಗುವಾಗ ಎಲ್ಲ ಕಡೆ ಒಂದು ನಾನು ಹೋಟ್ಲಲ್ಲಿ ಊಟ ಮಾಡ್ತೀನಿ, ಒಂದು ಸ್ಟೀಲ್ ಬಾಕ್ಸ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ. ಅದೇ ಥರ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೋದು. ಈಗ ನಿಮಗೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ನಡೆಯುತ್ತೆ ಸರ್, ಏನಕ್ಕಂದ್ರೆ ಅಲ್ಲಿ ನಿಮಗೆ ಕಂಟೈನರ್ಗಳು, ಚಾರ್ಜಸ್ಸು ಎಲ್ಲ ಮಾಡ್ತಾರೆ. ಇಲ್ಲಿ ನಾವು ನಮ್ಮಂಥವ್ರು ತಗಲಾಕೊಂಡಿರೋದು. ಯಾಕಂದರೆ ಒಂದು ಈಗ ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಾ ಇರುವಾಗ ನಾವು ತುಂಬ ಬೆಲೆನೂ ಮಾರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.